ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರೀ ಲಕ್ಕಿ ಟಿಫನ್ಸ್. ಇಂದಿನ ಅಡಿಗೆ ಬ್ರೊಕೋಲಿ ತಂದೂರಿ ಕರಿ. ಮೊದಲಿಗೆ ಒಂದು ಕುಕ್ಕರಲ್ಲಿ ಬ್ರೊಕೋಲಿನ ಚೆನ್ನಾಗಿ ತೊಳೆದು ಮತ್ತು ನೀರಲ್ಲಿ ಹಾಕಿ ಸ್ವಲ್ಪ ಉಪ್ಪು ಹಾಕಿ ಬೇಯಿಸ್ಕೊಳ್ಳಿ. ನಂತರ ಒಂದು ಬಾಣಲೆಯಲ್ಲಿ ಸ್ವಲ್ಪ ಆಯಿಲ್ ಹಾಕ್ಕೊಳ್ಳಿ. 1-2 ಸ್ಪೂನ್ ಆದರೆ ಸಾಕು. ಅದಕ್ಕೆ 1 ಸ್ಪೂನ್ ಧನಿಯಾ ಪೌಡರ್, 2 ಸ್ಪೂನ್ ಅಚ್ಚ ಖಾರದ ಪೌಡ್ರು, 1 ಸ್ಪೂನ್ ಅರಿಶಿನ ಹಾಗೂ 2 ಸ್ಪೂನ್ ಧನಿಯಾ ಪೌಡ್ರನ್ನ ಹಾಕ್ಕೊಳ್ಳಿ. ನಂತರ 1 ಸ್ಪೂನ್ 1-2 ಸ್ಪೂನ್ ಕಾರ್ನ್ಫ್ಲವರ್ನ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಳಿ. ಆಯಿಲಲ್ಲೇ ಕಲಿಸ್ಬೇಕು, ನೀರು ಹಾಕಬೇಡಿ. ನಂತರ 1 ಬಟ್ಟಲು ಮೊಸರನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಈಗ ಬೆಂದಿರುವ ಬ್ರೊಕೋಲಿನ ಜಡಿಲಿ ನೀರು ತೆಗೆದುಬಿಟ್ಟು ಇಟ್ಕೊಳ್ಳಿ. ನೋಡಿ, ಸ್ವಲ್ಪ ತಣ್ಣೀರನ್ನ ಹಾಕ್ಕೊಳ್ಳಿ. ಈಗ ಆರಿದೆ ನೋಡಿ. ಇವಾಗ ಇದನ್ನು ಮಿಕ್ಸ್ ಮಾಡಿದ ಮೊಸರಿಗೆ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಳ್ಳಿ. ಎಲ್ಲವೂ ಚೆನ್ನಾಗಿ ಹಿಡಿಬೇಕು, ಆ ಥರ ಮಿಕ್ಸ್ ಮಾಡಿಕೊಳ್ಳಿ. ಬ್ರೊಕೋಲಿನ ತುಂಬ ಬೇಯಿಸಬಾರ್ದು, ಅರ್ಧ ಬೆಂದರೆ ಸಾಕು. ನಂತರ ಒಂದು ಬಾಣಲೆಯಲ್ಲಿ ಸ್ವಲ್ಪ ಆಯಿಲ್ ಹಾಕ್ಕೊಳ್ಳಿ. 1-2 ಸ್ಪೂನ್ ಆದರೆ ಸಾಕು. ಅದಕ್ಕೆ 2 ಸ್ಪೂನ್ ಜೀರಿಗೆ, ನಂತರ 2 ಚಕ್ಕೆ, 2 ಲವಂಗ, ಹಾಗೆ ಸ್ವಲ್ಪ ಬೆಳ್ಳುಳ್ಳಿ. ನಂತರ 5-6 ಗೋಡಂಬಿನ ಹಾಕ್ಕೊಳ್ಳಿ. ಸ್ವಲ್ಪ ಕೈ ಆಡಿಸಿ ನಂತರ 1 ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಳ್ಳಿ ಹಾಗೂ 1 ಟೊಮೊಟೊ ಹಣ್ಣನ್ನು ಕಟ್ ಮಾಡಿ ಹಾಕ್ಕೊಳ್ಳಿ. ಸ್ವಲ್ಪ ಬಾಡಿಸ್ಕೊಳ್ಳಿ. ನೋಡಿ, ಇಷ್ಟಾದರೆ ಸಾಕು. ಅದನ್ನು ಮಿಕ್ಸಿ ಜಾರಿನಲ್ಲೇ ಹಾಕೋಬೇಕು. ಅದಕ್ಕೆ 2 ಸ್ಪೂನ್ ಖಾರದ ಪುಡಿನ ಹಾಕ್ಕೊಳ್ಳಿ. ನೋಡಿ, ರುಬ್ಕೊಳ್ಳಿ ನುಣ್ಣಗೆ. ಮತ್ತು ಒಂದು ಬಾಣಲೆಯಲ್ಲಿ 2 ಸ್ಪೂನ್ ಆಯಿಲ್ ಹಾಕ್ಕೊಂಡು 1 ಸ್ಪೂನ್ ಜೀರಿಗೆ, 1 ಏಲಕ್ಕಿ ಹಾಗೆ 1 ಮರಾಠಿ ಹೂವು, ನಂತರ ಅದಕ್ಕೆ ರುಬ್ಬಿದ ಮಿಕ್ಸರ್ನ ಹಾಕ್ಕೊಳ್ಳಿ. ಅದನ್ನು ಚೆನ್ನಾಗಿ ಜಾರನ್ನು ತೊಳೆದು ಹಾಕ್ಕೊಳ್ಳಿ. 1 ಲೋಟ ನೀರು ಹಾಕ್ಕೊಂಡ್ರೆ ಸಾಕಾಗುತ್ತೆ. ನೋಡಿ, ಸ್ವಲ್ಪ ಹೊತ್ತು ಬೇಯಲು ಬಿಡಿ. ನೋಡಿ, ಇವಾಗ ಕುದೀತಿದೆ. ಅದಕ್ಕೆ ನಾವು ಮೊದಲೇ ಮಿಕ್ಸ್ ಮಾಡಿದ ಬ್ರೊಕೋಲಿನ ಹಾಕ್ಕೊಳ್ಳಿ. 1-2 ನಿಮಿಷ ಅದನ್ನು ಕುದಿಯಲು ಬಿಡಬೇಕು. ನೋಡಿ, ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಳ್ಳಿ. ಒಂದು 5 ನಿಮಿಷ ಕುದಿಯಲು ಬಿಡಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನಂತರ 1 ಚಮಚ ಅರಿಶಿನ ಪೌಡ್ರು, 1 ಸ್ಪೂನ್ ಗರಂ ಮಸಾಲ ಹಾಗೂ 1 ಸ್ಪೂನ್ ಮೆಣಸಿನ ಪೌಡ್ರನ್ನ ಹಾಕ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ನಂತರ ಕಸ್ತೂರಿ ಮೇಥಿನ 1-2 ಸ್ಪೂನ್ ಹಾಕ್ಕೊಳ್ಳಿ. ಹಾಗೆ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೋಬೇಕು. ಹಾಗೆ ಒಂದು 5 ನಿಮಿಷ ಕುದಿಸಿ ನಂತರ ಬ್ರೊಕೋಲಿ ತಂದೂರಿ ಕರಿ ರೆಡಿ.
ನಮ್ಮ ಚಾನಲ್ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಧನ್ಯವಾದಗಳು.